ಸಿಎಂ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಒಂದು ಕಡೆ ಅವರ ಅಭಿಮಾನಿಗಳ ಖುಷಿಗೆ ಪಾರವೇ ಇಲ್ಲ. ಇತ್ತ ಇವತ್ತೇ ದೆಹಲಿಗೆ ಹಾರಿದ್ದಾರೆ ಡಿಕೆ ಶಿವಕುಮಾರ್ ಅವರ ಆಪ್ತ. ಮತ್ತೆ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಡಿಕೆ ಶಿವಕುಮಾರ್ ಪರವಾಗಿ ಲಾಭಿ ಮಾಡೋದಕ್ಕೇನಾದ್ರೂ ಹಿರಿಯ ಸಚಿವರು ತೆರಳಿದ್ರ? ಯಾಕಂತಂದ್ರೆ ಕಳೆದ ಕೆಲವು ತಿಂಗಳುಗಳಿಂದ ಈ ನಾಯಕತ್ವದ ಗೊಂದಲ ಏನ್ ಚಾಲ್ತಿಯಲ್ಲಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಬೆಳವಣಿಗೆ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಅರಸು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಹಿಂದೆ ದೆಹಲಿಗೆ ಹಾರಿದ್ದಾರೆ ಡಿಕೆ ಶಿವಕುಮಾರ್ ಅವರ ಆಪ್ತ. ಮತ್ತೆ ರಾಜ್ಯ ರಾಜಕಾರಣ ದೆಹಲಿಗೆ ಏನಾದ್ರೂ ಶಿಫ್ಟ್ ಆಗುತ್ತಾ? ಡಿಕೆ ಶಿವಕುಮಾರ್ ಪರ ಲಾಭಿ ಮಾಡೋದಕ್ಕೆ ಏನಾದ್ರೂ ಹೋಗಿದಾರಾ ಹಿರಿಯ ಸಚಿವ? ರೆಕಾರ್ಡ್ ಬ್ರೇಕ್ ದಿನವೇ ದೆಹಲಿ ದಂಡ ಯಾತ್ರೆ ಶುರುನಾ? ಡೆಲ್ಲಿಯಲ್ಲೇ ಠಿಕಾಣಿ ಹಾಕಿದ್ದಾರೆ ಸಚಿವ ಚಲುವರಾಯಸ್ವಾಮಿ ಅವರು. ಸರ್ಕಾರಿ ಕೆಲಸದ ನಿಮಿತ್ತ ದೆಹಲಿಗೆ ಹೋಗಿದ್ದಾರೆ ಚಲುವರಾಯಸ್ವಾಮಿ ಅವರು. ಆದ್ರೆ ಸರ್ಕಾರಿ ಕೆಲಸನ ಅಥವಾ ಡಿಕೆ ಶಿವಕುಮಾರ್ ಪರ ಸಿಎಂ ಸ್ಥಾನದ ಲಾಭಿ ಮಾಡೋದಕ್ಕೆ ಹೋಗಿದಾರಾ? ಆ ಥರದೊಂದು ಬಿಸಿ ಬಿಸಿ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ಇತ್ತ ಪೂರ್ಣಾವಧಿ ಸಿಎಂ ವಿಶ್ವಾಸದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇವತ್ತೇ ದೆಹಲಿಯತ್ತ ಡಿಕೆ ಶಿವಕುಮಾರ್ ಟೀಮ್ ಹೋಗುವಂತಹ ಸಾಧ್ಯತೆ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕ್ರಾಂತಿ, ನಾಯಕತ್ವದ ಗೊಂದಲ, ಸಿಎಂ ಕುರ್ಚಿ ಮೇಲೆ ಕಣ್ಣು, ಈ ಥರ ಬೇರೆ ಬೇರೆ ಆಯಾಮದಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಹೇಳಿ ಕೇಳಿ ಈ ಒಂದು ಗೊಂದಲವನ್ನು ನೀವಿಬ್ಬರೇ ಬಗೆಹರಿಸ್ಕೊಳ್ಬೇಕು ಅಂತ ಹೈಕಮಾಂಡ್ ಕೂಡ ಉಭಯ ನಾಯಕರಿಗೆ ತಿಳಿಸಿತ್ತು, ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿತ್ತು ಅನ್ನುವಂಥ ವಿಚಾರ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇತ್ತು. ಬಟ್ ಆದರೆ ಒಂದು ಕಡೆ ಪೂರ್ಣಾವಧಿ ಸಿಎಂ ನಾನೇ ಅಂತೇಳಿ ಸಿದ್ದರಾಮಯ್ಯ ಅವರು ಫುಲ್ ಕಾನ್ಫಿಡೆಂಟ್ ಆಗಿದ್ದಾರೆ. ಅತ್ತ ಡಿಕೆ ಶಿವಕುಮಾರ್ ಅವರ ಟೀಮ್ ಇವತ್ತೇ ಡೆಲ್ಲಿಗೆ ಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಒಂದ್ ಕಡೆ ಅರಸು ರೆಕಾರ್ಡ್ ಅನ್ನ ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಿ ರೆಕಾರ್ಡ್ ರಾಮಯ್ಯ ಅನ್ಸ್ಕೊಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ದೆಹಲಿ ಅಂಗಳಕ್ಕೆ ಏನಾದ್ರೂ ಶಿಫ್ಟ್ ಆಗುತ್ತಾ ರಾಜ್ಯ ಕಾಂಗ್ರೆಸ್ನ ರಾಜಕಾರಣ? ಹೇಗೆ, ಏನ್ ಕತೆ ಅಂತ? ಪ್ರಭು, ಸುಮಾರು 50 ವರ್ಷಗಳ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಅರಸು ಅವರ ಇತಿಹಾಸವನ್ನ ಅಳತೆ ಹಾಕದಂತ ಒಂದು ಕೀರ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ. ಇದೇ ದಿನ ಮತ್ತೊಂದು ಟೀಮು ಕೂಡ ಬೇರೆ ರೀತಿಯಾದಂತ ಒಂದು ರಾಜಕೀಯ ಸರ್ಕಸ್ ಮಾಡೋದಕ್ಕೆ ಮುಂದಾಯ್ತಾ ಅನ್ನುವಂತ ಒಂದು ಪ್ರಶ್ನೆಗಳು ಉಟ್ಕೊಳ್ತಾ ಇರುವಂತದ್ದು. ನಿನ್ನೆ ದೆಹಲಿಗೆ ಹೋಗುವಂತಹ ಪ್ರವಾಸ ಫಿಕ್ಸ್ ಆದ ತಕ್ಷಣವೇ ಚಲುವರಾಯಸ್ವಾಮಿ ಅವರನ್ನ ಮಾಧ್ಯಮದವರು ಕೂಡ ಕೇಳಿದ್ರು. ಆದ್ರೆ ಸರ್ಕಾರಿ ಕೆಲಸದ ನಿಮಿತ್ತ ನಾನು ಹೋಗ್ತಾ ಇದ್ದೀನಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಹಿಂದೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಶಿವಕುಮಾರ್ ಅವರ ಟೀಮ್ ಅವರು ಈ ಸರ್ಕಸ್ ಮಾಡೋದಕ್ಕೂ ಮೊದಲೇ ಚಲುವರಾಯಸ್ವಾಮಿ ಅವರೇ ದೆಹಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡಿದ್ರು. ಹೀಗಾಗಿ ಅದರ ಮುಂದುವರೆದ ಭಾಗವಾಗಿ ಇವತ್ತೇ ಚಲುವರಾಯಸ್ವಾಮಿ ಅವರು ದೆಹಲಿಗೆ ಹೋದ್ರ ಅನ್ನುವಂತ ಒಂದು ಪ್ರಶ್ನೆಗಳು ಹುಟ್ಕೊಂಡಿರುವಂತದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಇವತ್ತು ಈ ರೆಕಾರ್ಡ್ ಬ್ರೇಕ್ ಆದ ತಕ್ಷಣವೇ ಮತ್ತೊಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿಗೂ ಕೂಡ ನನ್ನ ಪರವಾಗಿ ಇದೆ, ಈ ಅವಧಿಯನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನುವಂತ ಒಂದು ಭರವಸೆಯ ಮಾತುಗಳನ್ನ ಆಡಿದ್ದಾರೆ. ಮಗದೊಂದ್ ಕಡೆ ಸಿದ್ದರಾಮಯ್ಯ ಅವರ ಆಪ್ತರಾದಂತಹ KN ರಾಜಣ್ಣ ಅವರಾಗಿರ್ಬೋದು, ಅದೇ ರೀತಿ ಬಸವರಾಜ ರಾಯರೆಡ್ಡಿ ಅವರಾಗಿರ್ಬೋದು, ಹಲವರು ಬಹಿರಂಗವಾಗಿ ಹೇಳಿಕೆಯನ್ನ ಇವತ್ತು ಕೂಡ ಕೊಟ್ಟಿರುವಂತದ್ದು ಈ ಅವಧಿಯನ್ನ ಸಿದ್ದರಾಮಯ್ಯ ಅವರೇ ಕಂಪ್ಲೀಟ್ ಮಾಡ್ತಾರೆ ಅಂತ. ಬಸವರಾಜ ರಾಯರೆಡ್ಡಿ ಅವರು ಕೇವಲ ಹೇಳಿಕೆ ಅಷ್ಟೇ ಕೊಡ್ಲಿಲ್ಲ, ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಭಿನಂದನಾರ್ಹ ಪತ್ರವನ್ನ ಬರೆಯೋದ್ರ ಮುಖೇನ 2028 ಮೇ 28 ಕೂಡ ನೀವೇ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅನ್ನುವಂತ ಒಂದು ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮಾಜಿ ಸಚಿವರಾದಂತಹ KN ರಾಜಣ್ಣ ಅವರು ಕೂಡ ಸಿದ್ದರಾಮಯ್ಯ ಅವರೇ ಈ ಅವಧಿಯನ್ನ ಕಂಪ್ಲೀಟ್ ಮಾಡ್ತಾರೆ ಅನ್ನುವಂತ ಒಂದು ಮಾತುಗಳನ್ನು ಹೇಳುವಂತದ್ದು. ಹೀಗಾಗಿ ಒಂದು ಕಡೆ ಸಿದ್ದರಾಮಯ್ಯ ಅವರು ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡಿದ ಬಳಿಕವೂ ಕೂಡ ರಾಜ್ಯದಲ್ಲಿ ನಾಯಕತ್ವ ವಿಚಾರವನ್ನ ಜೀವಂತವಾಗಿಡುವಂತ ಒಂದು ಕೆಲಸ ಎರಡೂ ಬಣಗಳು ಕೂಡ ಮಾಡ್ತಾ ಇದ್ದಾವೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್
ಕಡೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಒಟ್ಟಾರೆ ಈ ವಾರದ ಬಳಿಕ ಇನ್ನಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡುವಂತ ಒಂದು ಕೆಲಸ ಎರಡೂ ಟೀಮ್ಗಳಿಂದಲೂ ಕೂಡ ಹೆಚ್ಚಾಗುವಂತ ಒಂದು ಸಾಧ್ಯತೆ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ, ನೀವೆಲ್ಲ ಡೀಟೇಲ್ಸ್ಗಾಗಿ.